ಗೋಪಿನ when he started his mimicry career, I think we were doing ದಯಾನಂದ್ ಸರ್ ಜೊತೆ ಚಿಕ್ಕ ಪುಟ್ಟ ಸ್ಕಿಟ್ಸ್ ಗಳು ಮಾಡ್ತಾ ಇದ್ವಿ, ನಾನು ಗೋಪಿ ಎಲ್ಲ ತುಂಬಾ ಒಂದಾನೊಂದು ಕಾಲದಲ್ಲಿ. ದಯಾನಂದ್ ಸರ್ ನಮ್ಮನ್ನ ಕರ್ಕೊಂಡೋಗಿ ಪರಿಚಯ ಮಾಡಿ ಸರ್ ಟಿವಿ ಅಸೋಸಿಯೇಷನ್ ಅಲ್ಲಿ ಪರಿಚಯ ಮಾಡಿ ಆಯ್ತು. ಅವಾಗ ರಮೇಶ್ ಪಂಡಿತ್ ಸರ್ ಒಂದೇ ಹೇಳಿದ್ದು, ನಾನು ಮತ್ತೆ ಮಿಮಿಕ್ರಿ ಮಹೇಶ್ ಅಂತ ಇಬ್ರು ಜೊತೆಗಿದ್ವಿ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಾಯ್ತು. ಆಮೇಲೆ ಬಂದು ದಯಾ ಅಂದ್ರು, ಅವ್ರೇನ್ ಹೇಳಿದ್ರು ಗೊತ್ತಾಯ್ತಾ ಅಂದ್ರು ದಯಾನಂದ್ ಸರ್. ಗೊತ್ತಿಲ್ಲ ಸರ್ ನಿಮ್ಗೆ ಹಿಂಗಂದ್ರು ಅಂದ್ರೆ ಮಿಮಿಕ್ರಿನ ಇನ್ನೊಂದು ತಲೆಮಾರನ ಸ್ಟಾರ್ಟ್ ಮಾಡ್ತಾ ಇದೀಯ ನೀನು, ಆಲ್ ದ ವೆರಿ ಬೆಸ್ಟ್, ಇದು ಇರ್ಬೇಕು ನಿನ್ನಲ್ಲಿ ಅಂತ ಅದ್ರ ಅರ್ಥ ಅಂತ ಆಮೇಲೆ ಹೇಳಿದ್ರು. ಅದೊಂದು ನಮ್ಗೆ ನಿಜವಾದ ಫಸ್ಟ್ ಅಪ್ರಿಷಿಯೇಷನ್ ಸರ್. ಅದು ಫಸ್ಟ್ ಟೈಮ್ ಮೇಡಮ್ ನಾವು ಭೇಟಿಯಾದಾಗ ಮೇಡಮ್ ಕೇಳಿದೆ, ಮೇಡಮ್ ನಿಮ್ಮ ಹಸ್ಬೆಂಡ್ ಅವರು ವಿಲನ್ ಕ್ಯಾರೆಕ್ಟರ್ ಇಲ್ಲಿ ಮನೆಗೆ ಹೋದಾಗ ಅವ್ರ ಎದುರುಗಡೆ ನಿಂತ್ಕೊಂಡು ಮಾತಾಡ್ತೀರಾ, ಅಷ್ಟೊಂದು ಭಯಂಕರವಾಗಿದಿರಲ್ಲ ಅಂತ ಫಸ್ಟ್ ಕೇಳಿದ್ದು ನಾನು ಸರ್. ನಿಜವಾಗ್ಲು ಫಸ್ಟ್ ಭೇಟಿ ಆದಾಗ ಹೆಂಗೆ ಮೇಡಮ್ ಅಂತ ಅವ್ರು ಹೇಳಿದ್ರು, ನೀವೆಷ್ಟು ಭಯಂಕರವಾಗಿ ಕಾಣ್ತಾರೆ ಅಂತೀರಾ, ಅಷ್ಟು ಭಯಂಕರವಾದ ಸಾಫ್ಟ್ನೆಸ್ ನಿಮ್ಮಲ್ಲೂ ಯಾರಿಲ್ಲ, ಅಷ್ಟು ಸಾಫ್ಟ್. ಅಲ್ಲ, ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅವ್ರಿಗೆ, ರಾವಣನ ರೂಪದಲ್ಲಿ ಕಾಣಿಸುವಂತ ಶ್ರೀರಾಮಚಂದ್ರ. ಹೌದು, ಆಕ್ಚುಲಿ ಈ ವೇದಿಕೆ ಮೇಲೆ ಈಗ ಒಂದು ಅದ್ಭುತ ನಡೆಯುತ್ತಪ್ಪ. ಇಬ್ರು ಅದ್ಭುತ ಕಲಾವಿದ್ರು ಇಲ್ಲಿದ್ದಾರೆ. ಒಬ್ರು ಮಿಮಿಕ್ರಿಲಿ ಕಮಾಲ್ ಮಾಡಿರುವಂತ ನಮ್ಮ ಮಿಮಿಕ್ರಿ ಗೋಪಿ ಸರ್, ಸ್ಯಾಂಡಲ್ವುಡ್ ನ ಎಲ್ಲಾ ನಟಿಯರಿಗೆ, ಎಷ್ಟೋ ನಟಿಯರಿಗೆ ಕಂಠದಾನವನ್ನ ಮಾಡಿರುವಂತ ದ ಗ್ರೇಟ್ ಕಂಠದಾನ ಕಲಾವಿದೆ ನಮ್ಮ ಸುನೇತ್ರಾಮ ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಈಗ ಗೋಪಿ ಸರ್, ಯಾವ್ದಾದ್ರು ಒಂದು ಮಿಮಿಕ್ರಿ ಜಲಕ್ ಮಾಡಿ, ಓಕೆನಾ? ಅದಕ್ಕೆ ಸುನುಮ ಏನಾದ್ರೂ ಕೌಂಟರ್ ಕೊಡೋ ತರ ಆದ್ರೆ ಹೇಗಿರುತ್ತೆ ಅಂತ ನಾವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಓಕೆನಾ? ಲೈವ್ ಈಗ ನಮ್ದು ಮಿಮಿಕ್ರಿಲಿ ಪ್ರೇಮಾ ಮೇಡಮ್ ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಅವರ ಅಣ್ಣವ್ರಿಗೆ PB ಶ್ರೀನಿವಾಸ ಅವರ ವಾಯ್ಸ್ ಹೇಗ್ ಮ್ಯಾಚ್ ಆಗ್ತಾ ಇತ್ತು, ಅದೇ ತರ ಪ್ರೇಮಾ ಮೇಡಮ್ಗೆ ಇವ್ರ ವಾಯ್ಸ್ ಅಷ್ಟೇ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು. ಈಗ ಅದ್ರದ್ದೊಂದು ಜಲಕ್ ಮೇಡಮ್, ಪ್ರೇಮಾ ಮೇಡಮ್ ಎಲ್ಲರ ಜೊತೆ ಆಕ್ಟ್ ಮಾಡಿದ್ದಾರೆ, ಎಲ್ಲಾ ಸ್ಟಾರ್ ಜೊತೆ ಆಕ್ಟ್ ಮಾಡಿದ್ದಾರೆ. ಈಗ ಅವರು ಒಂದೊಂದು ಮಾತು ಕೇಳಿದ್ರೆ ಹೇಗಿರುತ್ತೆ, ಒಬ್ಬೊಬ್ಬ ಸ್ಟಾರ್ ಜೊತೆ. ಓಕೆ, ನೀವು ಕ್ವೆಶ್ಚನ್ ಕೇಳಿ ನಾನು ಆನ್ಸರ್ ಮಾಡಿ. ಈಗ ಮಿಮಿಕ್ರಿ ವರ್ಷನ್ ನಿಮ್ಮ ಕಡೆಯಿಂದ ನೋಡ್ತೀವಿ, ಡಬ್ಬಿಂಗ್ ವರ್ಷನ್ ನಿಮ್ ಕಡೆಯಿಂದ ನೋಡ್ತೀವಿ, ಓಕೆನಾ? ಓಕೆ, ರೆಡಿ. ವಿಷ್ಣು ಸರ್, ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ. ನಿಮ್ಗೆ ತಲೆನೋವು ಅಂತ ಕೇಳ್ಪಟ್ಟೆ, ಶುಂಠಿ ಕಾಫಿ ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ, ತಲೆನೋವು ಹೋಗುತ್ತೆ. ಅಲ್ಲ, ನನ್ಗೆ ಒಂದ್ ಅರ್ಥ ಆಗ್ತಿಲ್ಲ, ತಲೆನೋವಿಗೂ ಮತ್ತೆ ಶುಂಠಿ ಕಾಫಿಗೂ ಮತ್ತೆ ಬಳೆಗೂ ಏನ್ ಸಂಬಂಧ? ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀರಾ ತಾನೇ ನೀವು? ಹೇಳ್ತಾ ಏನೇನೋ ಮಾತಾಡ್ತಾ ಇದ್ದೀರಲ್ಲ ನೀವು. ಇದಕ್ಕೆ ನಮ್ಮ ಅಣ್ಣನ್ ಕೇಳ್ಬೇಕು, ಅವನೇ ಉತ್ತರ ಹೇಳ್ತಾನೆ. ಪ್ಲೀಸ್, ನಮ್ ದೊಡ್ಡಣ್ಣ ಹೇಳಿ, ಯಾರು ನಿಮ್ ದೊಡ್ಡಣ್ಣ? ನೋಡಮ್ಮ, ನಿಮ್ಮ ತಂದೆನೂ ನಾನು ಇಬ್ರು ಜೊತೆಯಾಗೆ ಓದ್ದವ್ರು. ಅವತ್ತೇ ನಾವು ತೀರ್ಮಾನ ಮಾಡಿದ್ವಿ, ನನ್ನ ತಮ್ಮನಿಗೆ ನಿನ್ನ ಮಗಳನ್ನ ಕೊಡೋದು ಅಂತ. ಅದಕ್ಕೆ ನಡ್ಕೊಂಡು ಮಾತಿನ ಪ್ರಕಾರ ಈಗ ನೀನು ನಮ್ಮ ಮನೆ ಸೊಸೆ, ಅಂದ್ರೆ ನನ್ನ ತಮ್ಮನ ಹೆಂಡತಿ. ಅರ್ಥ ಆಯ್ತೋ? ನೀವು ಮಾತು ಕೊಟ್ಟ ಮಾತ್ರಕ್ಕೆ ನಾನು ಯಾರ್ಯಾರಿಗೋ ಕುತ್ತಿಗೆ ಬಗ್ಸಿ ತಾಳಿ ಕಟ್ಟಿಸ್ಕೊಳಕ್ ರೆಡಿ ಇಲ್ಲ. ನೀವ್ ಮಾತು ಕೊಟ್ಟಿದ್ದೀರಾ ಅಂದ ತಕ್ಷಣ ನಾನ್ ಬಂದು ಮದ್ವೆ ಆಗ್ಬಿಡ್ಬೇಕಾ? ಏನ್ ಅನ್ಕೊಂಡಿದ್ದೀರಾ? ಈ ಹಳೆ ಕಾಲದ ಸಂಪ್ರದಾಯ ಎಲ್ಲ ಮೂಟೆ ಕಟ್ಟಿ ನಿಮ್ ಮನೇಲಿ ಇಟ್ಕೊಳ್ಳಿ, ನನ್ನ ಹತ್ರ ಬಿಚ್ಚಕ್ ಬರಬೇಡಿ. ಬೇಡಮ್ಮ, ತಲೆನ ಬಗ್ಸಿ ನೀನು ತಾಳಿ ಕಟ್ಸ್ಕೋಬೇಡ, ತಲೆನ ಎತ್ಕೊಂಡು ತಾಳಿ ಕಟ್ಸ್ಕೊಂಡು ನಾನು ತಾಳಿ ಕಟ್ಟಿಸ್ಕೊಳಕ್ಕೆ ರೆಡಿ ಇಲ್ಲ. ಬಗ್ಸೋದೇನ್ ಬಂತು, ಎತ್ತೋದೇನ್ ಬಂತು? ಐ ಆಮ್ ನಾಟ್ ರೆಡಿ ಅಟ್ ಆಲ್. ಈಗ ಡಬ್ಬಿಂಗ್ ಜಲಕ್ಟ ನೋಡೋಣ ಅಲ್ವಾ? ಇದೇ ಕಲಾವಿದರ ಕಡೆಯಿಂದ ಒಂದು ವಿಡಿಯೋ ಪ್ಲೇ ಆಗುತ್ತೆ, ಅದಕ್ಕೆ ಇವರಿಬ್ರು ಡಬ್ಬಿಂಗ್ ಮಾಡೋದಾದ್ರೆ ಹೇಗಿರುತ್ತೆ ಅಂತ ನೋಡೋಣ.